ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಳ್ಳೆ ಕೆಲಸ ಮಾಡೋರು ಅಂತೀರಾ? ಮಾಡಿದ್ದಾರೆ ಸ್ವಾಮಿ, ಸಾಕಷ್ಟು ಮಾಡಿದ್ದಾರೆ. ಅಭಿವೃದ್ಧಿ ಇನ್ನೂ ಮಾಡಬೇಕು ಅಂತ ಈ ಕೊಳ್ಳಳ್ಳಿ ರೋಡು ಸಂಗಮ ರೋಡ್ ಹೊಡಿಬೇಕಂತ ಡಿಸೈಡ್ ಮಾಡ್ಕೊಂಡವ್ರೆ. ಗುದ್ಲಿ ಪೂಜೆ ಮಾಡ್ತೀನಿ ಅಂತ ಹೇಳವ್ರೆ. ಭಾಳ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ. ಮುಂದಿನ ಮುಖ್ಯಮಂತ್ರಿ ಅವ್ರು ಆಗಲಿ ಅಂತ ನಮ್ಮ ಜನಾಂಗದ ಪರ ನಾವು ಕೇಳ್ಕೊಳ್ತಾ ಇದ್ದೀನಿ. ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗ್ಬೇಕು ಸರ್. ಯಾಕೆಂದ್ರೆ ಇಲ್ಲಿ ಮೇಕೆದಾಟು ಯೋಜನೆ ರೈತರಿಗೆ ಭಾಳ ಒಳ್ಳೆ ಕೆಲಸ ಮಾಡವ್ರೆ. ಅವ್ರ ತಮ್ಮವರು ಸೂರ್ಯವ್ರು ಅವರಲ್ಲ, ನರಾಗದಲ್ಲಿ ಸಖತ್ ಕೆಲಸ ಮಾಡವ್ರೆ. ಈ ನಮ್ಮ ಇಂಡಿಯಾಕ್ಕೇನೆ ಒಳ್ಳೆ MP ಅಂತ ಹೆಸರು ಮಾಡಿದ್ದಾರೆ ಪುಣ್ಯಾತ್ಮ ಅವರು. ಅಂಥವರು ಅಧಿಕಾರದಲ್ಲಿ ಇರಬೇಕು, ಜನಗಳ ಸೇವೆ ಮಾಡ್ಬೇಕು ಸ್ವಾಮಿ. ಓಕೆ ಓಕೆ ಅಣ್ಣ, ಆಯ್ತು ಅಣ್ಣ. ಲಿಂಗರಾಜು ಅಂತನಾ? ಏನ್ ಕೆಲಸ ಮಾಡ್ತೀರಾ ನೀವು? ಎಲ್ಲಿದೆ ಊರೇನಾ? ಮತ್ತೆ ಡಿ ಕೆ ಶಿವಕುಮಾರ್ ಅವ್ರ ಹೆಂಗೆ? ಒಳ್ಳೆಯವರು ಕೆಲಸಗಳು ಮಾಡ್ತಾರೆ. ಇಲ್ಲಿವರೆಗೂ ಏನು ತೊಂದರೆ ಇಲ್ಲ. ಏನು ತೊಂದರೆ ಇಲ್ಲ. ಮತ್ತೆ CM ಆಗ್ಬೇಕು ಅನ್ಕೊಂಡವ್ರೆ, ಹೆಂಗೆ ಆಯ್ತಾರ? ಆಯ್ತಾರೆ ಗ್ಯಾರಂಟಿ ಆಯ್ತು. ನಿಮ್ಮ ಹೆಸರೇನ ಅಣ್ಣ? ಚಂದನ. ನಿಮ್ಗೆ ಎಷ್ಟು ವರ್ಷ? 26. ನಿಮ್ಗೆ ವೋಟರ್ ID ಐತೆ, ಹಂಗಾರೆ ಧೈರ್ಯವಾಗಿ ಮಾತಾಡ್ಬೋದಪ್ಪ. ನಂತರನೇ ಇದೆಯಾ ಅಣ್ಣ? ನನ್ನ ತಮ್ಮನ ಅಣ್ಣ ನಮ್ಮ ಅಣ್ಣ ಏನೇ ಆದ್ರೂ ಏನಣ್ಣ. ಮತ್ತೆ ಹಿಂಗಣ್ಣ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಒಳ್ಳೆ ಕೆಲಸ ಮಾಡ್ತಾವ್ರೆ. ಈ ಕನಕಪುರ ಕಾಲೇಜ್ ಎಲ್ಲ ತತ್ತವ್ರೆ, ಏರ್ಪೋರ್ಟ್ ತತ್ತವ್ರೆ. ಎಲ್ಲ ತಂದ್ರೆ ನಮ್ಮ ಕನಕಪುರ ಇನ್ನೂ ಜಾಸ್ತಿ ಅಭಿವೃದ್ಧಿ ಆಗುತ್ತೆ. ಅವ್ರು ನೆಕ್ಸ್ಟ್ CM ಆದ್ರೆ ಇನ್ನೂ ಜಾಸ್ತಿ ಇನ್ನೂ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಂಬಿಕೆ ಇದೆ. ಹೌದಾ? ಈಗ CM ಆಗ್ಬೇಕು ಅಂತ ಅನ್ಕೊಂತೀರಾ? ಆಯ್ತಾರ ಈ ಸಲ CM? ಆಯ್ತಾರೆ, ಆಗ್ಬೇಕು. ಬೇರೆ ಏನು ಅಭಿವೃದ್ಧಿ ಮಾಡ್ತಾರೆ CM ಆದ್ರೆ? ಇನ್ನು ಒಳ್ಳೊಳ್ಳೆ ಕೆಲಸಗಳು ಜಾಸ್ತಿ, ಬಡವ್ರಿಗೆಲ್ಲ ಮನೆಗಳು ಕೊಡ್ತಾರೆ, ಸೈಟ್ ಇದ್ದವ್ರೆ ಸೈಟ್ ಮಾಡ್ಕೊಡ್ತಾವ್ರೆ. ಎಲ್ಲ ಮಾಡಿದ್ರೆ ಇನ್ನೂ ಬೆಳೀತಾರೆ ಅಂತ ನಮ್ಗೆ ಅನಿಸ್ತದೆ. ಓಕೆ ಅಣ್ಣ, ಥ್ಯಾಂಕ್ಸ್. ನಮಗೆ ತುಂಬ ಸಹಾಯ ಮಾಡಿದ್ದಾರೆ ನಮ್ಮೂರಿನಲ್ಲಿ. ಅವರು ಮುಂದೆ ಅವರೇ ನಿಂತ್ಕೊಳ್ಳಿ ಕಾಂಗ್ರೆಸ್ಗೆ, ಅವರೇ ನಮಗೆ ತುಂಬ ಉಪಕಾರ ಮಾಡಿದ್ದಾರೆ. ನಮಗೆ ನಮ್ಮೂರಿನಲ್ಲಿ ಅವರೇ ಇರಲಿ ಅಂತ ನಾನು ಇಷ್ಟಪಡ್ತೀನಿ. ಅವರೇ ಕಾಂಗ್ರೆಸ್ಗೆ ಮುಂದೆ ಬರಲಿ, ಅವ್ರಿಗೆ ಓಟ್ ಹಾಕೋದು ನಾವು, ಬೇರೆ ಯಾರಿಗೂ ಹಾಕಲ್ಲ. ಮತ್ತು ಅವರು ತುಂಬ ಊರಿಗೆಲ್ಲ ಸಹಾಯ ಮಾಡಿದ್ದಾರೆ, ಮತ್ತು ದುಡ್ಡು ಬರುವಂಗೂ ಮಾಡಿದ್ದಾರೆ ನಮಗೆಲ್ಲ. ಅಷ್ಟು ಬಿಟ್ಟರೆ ಇನ್ನೇನು ಹೇಳೋಕ್ಕೆ ಸಾಧ್ಯ ಇಲ್ಲ ಸರ್. CM ಆಗ್ಬೇಕಾ ಡಿ ಕೆ ಶಿವಕುಮಾರ್ ಅವರು? ಆಗಿದ್ದಾರೆ. CM ಆಗ್ಬೇಕಾ? ಆಗ್ಬೇಕು ಸರ್. ಹೌದು. ಏನ್ ಬಿಟ್ಕೊಡ್ತಿಲ್ವಾ ಯಾರು? ಹೆಂಗೆ? ಏನೂ ಇಲ್ಲ, ಅವ್ರು ಗೆಲ್ತಾ ಇದ್ದಾರೆ ಒಟ್ಟಿನಲ್ಲಿ. ಯಜಮಾನ್ರೆ, ಬಿಸಿಲಲ್ಲಿ ಬಂದು ಕೂತಿದ್ದೀರಾ, ಯಾಕೆ ಆಯಾಸ ಆಗಲ್ವಾ ನಿಮ್ಗೆ? ಮಂಡಿ ನೋವು ಜಾಸ್ತಿ ಹೇಳ, ತಿರ್ಗಾಡಕ್ಕಾಗೋದಿಲ್ಲ. ಅದಕ್ಕೆ ಇಲ್ಲಿ ಆರಾಮಾಗಿ ಕೂತ್ಕೊಂಡಿದ್ದೀರಾ ಅಂತೀರಾ? ಆರಾಮಾಗಿ ಕೂತಿದ್ದೆ. ನಾಷ್ಟ ಮಾಡಿದ್ರಾ? ಆಯ್ತು. ಏನ್ ತಿಂದ್ರಿ? ಇದು ಚಪಾತಿ ತಿಂದ್ರಾ? ಮತ್ತೆ ಡಿ ಕೆ ಶಿವಕುಮಾರ್ ಅವ್ರನ್ನ ನೋಡಿದ್ದೀರಾ ನೀವು? ನೋಡಿದ್ದೀನಿ ಬುಡಿ ಅಣ್ಣ, ನೋಡಿದ್ದೀನಿ ಬುಡಿ ಅಣ್ಣ. ಹಿಂಗೆ ಮಾತಾಡ್ಸಿದ್ದೀರಾ? ಮಾತಾಡಿಲ್ಲ. ಯಾಕೆ ಇದೇ ಊರ ನಿಮ್ದು? ದೊಡ್ಡಾಳಿದಿನಾ? ಮತ್ತೆ ಯಾಕೆ ಮಾತಾಡ್ಸಿಲ್ಲ ನೀವು? ಎಲ್ಲ ನಮ್ಮಂತವ್ರು ಆಗೋದಿಲ್ಲ. ಹಂಗಂತೀರಾ? ಯಾಕೆ ಹಂಗಂದ್ರೆ ಅವ್ರು ಇನ್ನೂ ಚಿಕ್ಕ ಹುಡುಗ ಇದ್ದಾಗ್ಲಿ ಏನು ನಿಮ್ ಜೊತೆಗೆ ಮಾತಾಡಿಲ್ವಾ? ಅಯ್ಯೋ, ಹೋಗಿದ್ದೀನಿ ಮನೆಗೆ, ಬೆಂಗಳೂರಿಗೆ. ಇದಾಯ್ತು, ಅವೆಲ್ಲ ಆಯ್ತು ಬಿಡಿ. ಹೌದಾ? ಮತ್ತೆ ಅಭಿವೃದ್ಧಿ ಎಲ್ಲ ಚೆನ್ನಾಗಿ ಮಾಡೋರ ಡಿ ಕೆ ಶಿವಕುಮಾರ್ ಅವರು? ಅವ್ರು ನಮಗ್ ಗೊತ್ತಿಲ್ಲ ಅಣ್ಣ. ಬೆಂಗಳೂರಲ್ಲಿ ಇದ್ದು, ನಮ್ಮ ಮಗಳ ಮನೇಲಿದ್ದು, 5 ತಿಂಗಳಾಯ್ತು ಬಂದು. ತಿಂಗಳಾಯ್ತಾ? ಹೋಗಿ ಹಿಂಗನ್ಸುತ್ತೆ, ಡಿ ಕೆ ಶಿವಕುಮಾರ್ ಅವ್ರು CM ಆಗ್ಬೇಕಾ? ಅವ್ರ ಹಣೆ ಬರ ಅಣ್ಣ, ಹೇಳಕ್ಕಾಗೋದಿಲ್ಲ. ಅವ್ರ ಹಣೆ ಬರ, ಅದೃಷ್ಟ ಇದ್ದಷ್ಟು. ಡಿ ಕೆ ಶಿವಕುಮಾರ್ ಅವರು ಒಳ್ಳೆ ಕೆಲಸ ಮಾಡವ್ರೆ. ಎಲ್ಲ ಹಿಂಗೆ ಅಭಿವೃದ್ಧಿ ಎಲ್ಲ ನಿಮ್ಗೆ ಏನು ತೊಂದರೆ ಇಲ್ಲ? ಏನೇನು ತೊಂದರೆ ಏನಿಲ್ಲ. CM ಆಗ್ಬೇಕು ಅನ್ಕೊಂಡವ್ರೆ, CM ಆಯ್ತಾರಾ? ಆಯ್ತಾರೆ, ಯಾವಾಗ ಆಗ್ಲಿ ಅಂತ ನಾವು ಕಾಯ್ತಾ ಇರೋದು. ಈ ಒಂದು ಇದ್ರಲ್ಲ ಸಂದರ್ಭದಲ್ಲಿ ಆಯ್ತಾರ? ಹಿಂಗೆ ಈ ಇದ್ರಲ್ಲೇ ಆಗ್ಬೇಕು ಅಂತ. ಪಂಚಾಯತಿ ಎಲೆಕ್ಷನ್ ನಡೆಯೋ ಹೊತ್ತಿಗೆ ಅವರು CM ಆಗ್ಬೇಕು, ಆಮೇಲೆ ಪಂಚಾಯತಿ ಎಲೆಕ್ಷನ್ ಮಾಡ್ಬೇಕು ಅಂದ್ಬಿಟ್ಟು ಇದು ಮಾಡವ್ರೆ. ಅವ್ರದ್ದು ಏನು ಸೆಲೆಬ್ರೇಷನ್ ಮಾಡ್ತೀರಾ? ಹಿಂಗೆ ಮಾಡ್ತೀವಿ. ಎಲ್ಲಿ ಮಾಡ್ತೀರಾ? ಇಲ್ಲಿಯೇ ದೊಡ್ಡಹಳ್ಳಿಲಿ. ದೊಡ್ಡಹಳ್ಳಿ ಅರೇಂಜ್ ಎಲ್ಲ ಮಾಡ್ಕೊಂಡಿದ್ದೀರಾ? ಎಲ್ಲ ಮಾಡ್ಕೊಂಡಿರ್ತಾರೆ, ಅಧ್ಯಕ್ಷರುಗಳು ಇರ್ತಾರಲ್ಲ, ಮಾಡಿರ್ತಾರೆ. ನಮಗೆ ಮುಖ್ಯಮಂತ್ರಿ ಆಗಬೇಕು ಅವರು. ನಮ್ಮ ಉಯ್ಯಂಬಳ್ಳಿ ಮನುಷ್ಯರು, ಉಯ್ಯಂಬಳ್ಳಿ ಹೋಬಳಿ ಅವರು, ನಮ್ಮೂರು ಮನುಷ್ಯರು, ನಮ್ಮ ಸಾಹೇಬರು. ನಮ್ಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಭಾಳ 100% ಆಸೆ. ಅದು ಅವ್ರು ಮುಖ್ಯಮಂತ್ರಿ ಆಗಬೇಕು. ಏನು ತಡೆ ಹೊಡ್ತಿರ್ಬೋದಣ್ಣ ಡಿ ಕೆ ಶಿವಕುಮಾರ್ ಅವರು CM ಆಗ್ತಲೇ? ಏನು ತಡೆ ಹೊಡ್ತಿದೆ? ತಡೆ ಏನಿಲ್ಲ, ಇವೆಲ್ಲ ಕೆಲಸ ಚೆನ್ನಾಗಿ ಮಾಡ್ತಾವ್ರೆ, ಎಲ್ಲ ಇದು ಮಾಡ್ತಾವ್ರೆ. ಅದರಿಂದ ನಮ್ಗೆ CM ಆಗಬೇಕು ಅಂತ ಆಸೆ ಅಷ್ಟೇ, ಇನ್ನೇನಿಲ್ಲ. ಆಯ್ತಾರ ಇದೇ ವರ್ಷದಲ್ಲಿ? ಆಗಬೇಕು. ನೋಡೋ ಭಗವಂತ ಏನು ಮಾಡೋದು. ಅಭಿವೃದ್ಧಿ ಎಲ್ಲ ಚೆನ್ನಾಗಿ ಮಾಡೋರು? ಚೆನ್ನಾಗಿ ಮಾಡೋರು. ಆ ಶಿವಾಜ್ ಮೂರ್ತಿ ತಾಯಿಂದ ಅವ್ರ ಹೆಸರು ಶಿವಕುಮಾರ್ ಅಂತ, ಅವರು ಶಿವಾಜ್ ಮೂರ್ತಿ ಹೆಸರೇ ಅವ್ರಿಗೂ ಕಟ್ಟಿರೋದು.
ಅದರಿಂದ ನಮಗೆ ಅಭಿವೃದ್ಧಿ ಮಾಡಿದ್ರೆ ಅವರು ನಮಗೆ ಸಿ ಎಮ್ ಆಗಬೇಕು. ಅವ್ರು ಹುಟ್ಟುಹಬ್ಬ ಐತೆ, ನಾಳೆ ಆಚರಣೆ ಏನಾದ್ರು ಮಾಡ್ತಿದ್ದೀರಾ ಹಿಂಗೆ? ಎಲ್ಲ ಮಾಡೋದು ಮಾಡ್ತಾರೆ.